ಯಾರು ಘಾಟ್ಗೆ ಅವ್ರದ್ದು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಟ್ಟಿವ ಪರ್ಸೆಂಟ್ ಆಗಿದೆ ಘಾಟ್ಗೆ ಬನ್ನಿ ಇಲ್ಲಿ ಇರ್ತೀಪ ಅವ್ರು ಎಷ್ಟು ಸಣ್ಣ ನನಗೆ ಸಣ್ಣ ನನಗಿನ ಸಣ್ಣ ನಮ್ಮ ತಮ್ಮ ಬೈ ನಾವು ಸಣ್ಣ ಇಷ್ಟ ಇದನ್ನ ಹೊರಗಡ ಇಲ್ಲಪ್ಪ ರೆಡಿ ಎಷ್ಟು ಆಗಲೇ 7-8 ವರ್ಷ ಆಯ್ತಲ್ಲ ತಗೊಂಡು ನಾವು ಅದರ ಅಲ್ಲಿ ಸಿಸ್ಟರ್ ಕಾಲೇಜ್ ಸಿಸ್ಟರ್ ಅದೇ ಘಾಟ್ಗವ್ರು ಯಾಕೋ ಎಲೆಕ್ಷನ್ ಇಲ್ಲೆಲ್ಲ ಅಲ್ರಿ ಸರ್ ಡಿಸಿಷನ್ ನಾನು ಹೇಳಿದೆ ನಿಂತಿದ್ದು ಎಮ್ ಎಲ್ ಎ ಆಗ್ತಿದ್ದಪ್ಪ ಮಂತ್ರಿ ಆಗೋ ಚಾನ್ಸಸ್ ಇತ್ತು ಅನ್ಯಾಯ ಮಾಡ್ಕೊಂಡು ಹೇಳಿದೆ ಇಲ್ಲೇ ಬರ್ತಾರೆ ಹಾಂ ಇಲ್ಲೇ ಬರ್ತಾರೆ ಅಲ್ಲೇನೋ ಇದ್ರದ್ದು ನಡೆದೈತ್ರಿ ಅದರ್ಸ್ ಸರ್ ನಿಮ್ದೇನಾದ್ರಿ ಕಾಗೋಡ್ ನಿಮ್ಮದು 15 ಕ್ಲಿಯರ್ ಆಕೈತಿ ಸರ್ ರಾಮದುರ್ಗ ಆಯ್ತು ರೀ ಕ್ಲಿಯರು ಇಲ್ಲ ಸರ್ ಇನ್ನು 3 ಜನ ಇದ್ದೀವಿ ಹಾಂ ಯಾರೋ ಒಬ್ಬ ಸೋಂದರಿ ಗೊತ್ತಾಗುತ್ತಲ್ಲ ಅದು ನಾನಂತೂ ಫರ್ಮ್ ಕ್ಯಾಂಡಿಡೇಟ್ ಯಾರು ತಗೊಳ್ಳಿದ್ದು ಸೋಲು ಗೆಲುವು ವಿದ್ಯಾರ್ಥಿ ಏನಾಗ್ತದೆ ಆಗಲಿ ಅಂತ ನಮ್ಮದು ಅಲ್ಲ ರಾಜಿ ಸಂಧಾನ ಆಕೈತಿ ಅಂತ ರಾಜಿ ಸಂಧಾನ ಆಗ್ಬೋದು ಅಂತ ಇದ್ರಿ ನೋಡ್ಬೋದು ಆದರೆ ಒಳ್ಳೆಯದು ನಾಲ್ಕು ಜನ ನಾಮಿನೇಷನ್ ಹಾಕ್ತಾರೆ 4 ಜನ ವೋಟರ್ಸ್ 35 35ಗೆ ಸಾಕಾಯ್ತು ಈ 100 ಏನಪ್ಪ ಕತೆ ಏನು ಸರ್ ಅಧ್ಯಕ್ಷ ಚಾ ಕಾಡ ನಮ್ಮ ಕಥೆನೇ ನಾವು ಫಾರೆಸ್ಟ್ ಆಗ್ಬಿಡ್ತೇವೆ ಅಧ್ಯಕ್ಷ ಚಾ ನೋಡ್ಲಾದ ಕಾಡ ಯಾರು ನೋಡಿದ್ರು ಸರ್ ಕಾಡ ಕೊಡಪ್ಪ ಚಾ ಇನ್ನ ಚಾ ಸ್ವಲ್ಪ ನಾ ಹೇಳಿ ಫಸ್ಟ್ ಸರ್ ಈಗ ಮಾತಾಡ್ತೆ ಈಗಿಲ್ಲ ಸರ್ DCC ಬ್ಯಾಂಕ್ ಅಲ್ಲ ಸರ್ ಬೇರೆ ಪೊಲಿಟಿಕಲ್ ಇಲ್ಲ ಸರ್ ಗ್ಯಾರಂಟಿ ವಿಚಾರದ ಬಗ್ಗೆ RV ದೇಶಪಾಂಡೆ ಅವರು ಲೇವಡಿ ಮಾಡಿರುವಂತದ್ದು RSS ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಸರ್ ಎಲ್ಲ ನಾವು DC ಬ್ಯಾಂಕ್ ಬಗ್ಗೆ ಈಗಲ್ಲೇ ಕಾಡಕ್ಕೆ ಹೋಗ್ತೀವಿ ಹೋಗಿ ಆಮೇಲೆ
ನಡಿ ನೀವು ಅಷ್ಟಾಗ ಹೇಳಕ್ಕೆ ಪರ್ಸ ಕೇಳಿದ್ದಾವೆ ಕೂಡ ನೀವು ಇಲ್ಲ ಬಿಡಿ ಬರ್ರಿ ಹೋಗಿ ಬಂದಲ್ಲಿ ಮಾಡ ಯಾರ್ಯಪ್ಪ ಏ ಗಾಡಿ ತಗೋ ಗಾಡ್ಯಾಗ ಹೋಗೋಲ್ಲ ಬೇಡ್ರಿ ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ತಾವು ನೋಡಿರ್ಬೋದು, ಈಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ರಾಜು ಕಾಗೆ ಸೇರಿದಂತೆ ಆಮೇಲೆ DCC ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಪುಲ್ಗೋಡೆ ಅಪ್ಪಸಾಹೇಬ್ ಪುಲ್ಗೋಡೆ, ಭಾಳಷ್ಟು ಜನ ಈಗ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಬಹುಶಃ 3 ಗಂಟೆಯವರೆಗೆ ಎಲ್ಲ ರಾಜಿ ಸಂಧಾನದ ಮೂಲಕ ಆದಷ್ಟು ಹೆಚ್ಚಿನ ಸಂಖ್ಯೆಯ ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರೂ ಸೇರಿಕೊಂಡು ರಾಜಿ ಸಂಧಾನ ಸೂತ್ರವನ್ನು ಇಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಏನು ಸ್ಪರ್ಧೆ ಮಾಡಿರುವಂಥ ಚಂದ್ರರಾಜ್ ಹಟ್ಟಿಹೊಳಿಯವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗುವಂಥ ಸಾಧ್ಯತೆಗಳಿವೆ. ಅದರ ಜೊತೆಗೆ ರಾಮದುರ್ಗದಲ್ಲಿಯೂ ಕೂಡ ಸಂಧಾನದ ಮೂಲಕ ಅವಿರೋಧ ಆಯ್ಕೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿಯವರು ಈಗ ಕಾರ್ಯವನ್ನು ಮಾಡ್ತಾಯಿದ್ದಾರೆ, ರಾಜಿ ಸಂಧಾನವನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಅಥಣಿ, ಕಾಗವಾಡ ಮತ್ತು ರಾಮದುರ್ಗ ಈ 3 ತಾಲೂಕುಗಳಲ್ಲಿ ರಾಜಿ ಸಂಧಾನದ ಮೂಲಕ ಅವಿರೋಧವಾಗಿ ಆಯ್ಕೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಈಗ ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಬೆಳಗಾವಿ ಸುದ್ದಿ .comಗೆ ಲಭ್ಯ ಆಗಿದೆ. ಒಟ್ಟಾರೆಯಾಗಿ ಇವತ್ತು ಬೆಳಗಾವಿಯ ಅದರ್ಸ್ DCC ಬ್ಯಾಂಕಿನ ಚುನಾವಣೆಯಲ್ಲಿ ಅದರ್ಸ್ ವಿಭಾಗದಿಂದ ಅಂದರೆ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಪ್ರತಿನಿಧಿಯಾಗಿ ಚಂದ್ರರಾಜ್ ಹಟ್ಟಿಹೊಳಿಯವರು
ಅವಿರೋಧವಾಗಿ ಆಯ್ಕೆಯಾಗುವುದು ಸ್ಪಷ್ಟವಾಗಿದೆ. ಇನ್ನು ಅಧಿಕೃತ ಘೋಷಣೆ 3 ಗಂಟೆಗೆ ಚುನಾವಣಾಧಿಕಾರಿಗಳಿಂದ ಹೊರಬೀಳಲಿದೆ. ಈಗ ಒಟ್ಟಾರೆಯಾಗಿ ಏನು 3 ಗಂಟೆಗೆ ನಾಮಪತ್ರವನ್ನು ಹಿಂಪಡೆಯುವಂತಹ ಅವಧಿ ಇರೋದರಿಂದ, ಕೊನೆಯ ಅವಧಿ ಇರೋದರಿಂದ 3 ಗಂಟೆಯ ಒಳಗಾಗಿ ಆದಷ್ಟು ರಾಜಿ ಸಂಧಾನದ ಮೂಲಕ ಯಾರ್ಯಾರು ಸ್ಪರ್ಧೆಗೆ ನಿಂತಿದ್ದಾರೆ ಕಣದಿಂದ ಅವರನ್ನು ಹಿಂದಕ್ಕೆ ಸರಿಸಿ ಅವಿರೋಧವಾಗಿ ಆಯ್ಕೆ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಈಗ ನಾಯಕರು, ಘಟಾನುಘಟಿ ನಾಯಕರು ಈಗ ತಮ್ಮ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ರಾಜು ಕಾಗೆ, ಅಶೋಕ್ ಪಟ್ಟಣ್ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವ ಜಾರಕಿಹೊಳಿ ಮತ್ತು DCG ಬ್ಯಾಂಕಿನ ಈಗ ಹಾಲಿ ಅಧ್ಯಕ್ಷರಾಗಿರುವಂಥ ಅಪ್ಪಾಸಾಹೇಬ್ ಪುಲ್ಗೋಡೆ, ಬಹಳಷ್ಟು ತಾಲೂಕಿನ ಏನಂತಂದರೆ ಅಭ್ಯರ್ಥಿಗಳು ಈಗ ಇಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಗೆ ಬಂದು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. 3 ಗಂಟೆಯವರೆಗೆ ಒಟ್ಟಾರೆಯಾಗಿ ಯಾರ್ಯಾರು ಸ್ಪರ್ಧೆಯನ್ನು ಮಾಡ್ತಾರೆ, ಯಾವ್ಯಾವ ತಾಲೂಕಿನಲ್ಲಿ ಎಲೆಕ್ಷನ್ ಆಗುತ್ತೆ, ಯಾವ್ಯಾವ ತಾಲೂಕುಗಳಿಂದ ಅವಿರೋಧ ಆಯ್ಕೆ ಆಗಿದೆ ಅನ್ನೋದರ ಬಗ್ಗೆ ಸುಮಾರು 4 ಗಂಟೆಗೆ ಸ್ಪಷ್ಟವಾದಂತಹ ಚಿತ್ರಣ ಹೊರಬೀಳಲಿದೆ. 3 ಗಂಟೆಗೆ ನಾಮಪತ್ರವನ್ನು ಪಡೆಯೋದಕ್ಕೆ ಕೊನೆಯ ಅವಧಿ. ಹೀಗಾಗಿ 3 ಗಂಟೆಯ ಒಳಗಾಗಿ ರಾಜಿ ಸಂಧಾನದ ಮೂಲಕ ಆದಷ್ಟು ತಾಲೂಕುಗಳಲ್ಲಿ ಅವಿರೋಧ ಆಯ್ಕೆಯನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಜಿ ಸಚಿವರಾಗಿರ್ತಕ್ಕಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಹಲವಾರು ಜನ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಮಾಹಿತಿ ಈಗ ಬೆಳಗಾವಿ ಸುದ್ದಿ.comಗೆ ಲಭ್ಯ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ.com. ಇದು ನಿಮ್ಮ ಸುದ್ದಿ.com.